ಆಗಿ ಹೊರಟಿದ್ದೀವಿ. ಇವಾಗ ಒಂದಿರಲಿಲ್ಲ, ಯಾಕೆಂದರೆ ಮೋಡ ಕವಿದ ವಾತಾವರಣ ಇತ್ತು. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇಬ್ರು ಜಗಳಾಡ್ತಾವ್ರೆ, ಹೇಮಾವತಿನ ಕಾವೇರಿನ ಅಂತ ಗೊತ್ತಿರೋರ್ನ. ಅಲ್ಲೋಡಲ್ಲಿ ನೋಡಿದ್ರೆ ಎಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅಂದ್ರೆ ಬೀಗ ಹಾಕೊಂಡೆಲ್ಲ ಹೊಲ ಹತ್ರ ಹೋಗ್ಬಿಟ್ಟವ್ರೆ, ಮಾಡ್ಕೊಂಡಿರೋ ಮೇಕಪ್ಗೆ ಅವಮಾನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಇವಾಗ ಒಂದು 5 ಗಂಟೆ ಆಗಿದೆ. ಯಾಕೆಂದರೆ ಊರಲ್ಲಿ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ಬೇಕು. ಹಂಗಾಗಿ ಬೇಗ ಹೋಗ್ತಾ ಇದ್ದೀವಿ. ಊರ ಕಡೆ ಹೋಗ್ಬೇಕು ಅಂದ್ರೆ ಸಾಕು, ಬೇಗ ಎದ್ದು ಹೋಗಲೇಬೇಕು. ಇಲ್ಲ ಅಂದರೆ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ. ಟ್ರಾಫಿಕ್ಗೆ ಸಿಗಾಕೊಂಡ್ರೆ ಅಷ್ಟೇ ಈ ಬೆಂಗಳೂರಲ್ಲಿ. ಏನು ಫಂಕ್ಷನ್ನು ಏನು ಎತ್ತ ಎಲ್ಲ ಹೇಳ್ತೀನಿ, ಯಾರ್ಯಾರು ಹೋದ್ವಿ ಏನು ಕತೆ ಎಲ್ಲ ಮುಂದುವರಿಸ್ತೀನಿ. ಬನ್ನಿ, ಜಾಯ್ನ್ ಆಗಿ ನೀವು. ಪೆಟ್ರೋಲ್ ಹಾಕಿಸ್ತಾರೆ. ಹೋಗೋಷ್ಟರಲ್ಲಿ ಬೆಳಗ್ಗೆ ಆಗಿತ್ತು. ಇವತ್ತು ಬಿಸಿಲಿಲ್ದಿರೋ ಕಾರಣ ಬಿಸಿಲು ಬಂದಿಲ್ಲ, ಮೋಡ ಕವಿದ ವಾತಾವರಣ ಇತ್ತು. ಹಾಗಾಗಿ ಬಿಸಿಲಿಲ್ಲ, ನಾವು ಆರಾಮಾಗಿ ಹೋದ್ವಿ. ಎಲ್ಲಾದರೂ ಹೋಗುವಾಗ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಬಿಸಿಲಿದ್ರೆ ಚೆನ್ನಾಗಿರಲ್ಲ ಹೋಗೋದಕ್ಕೆ. ನಾವು ಊರಿಗೆ ಹೋಗೋ ಐಡಿಯಾ ಇದ್ದಿದ್ದು ಫಂಕ್ಷನಿಗೆ, ಆದರೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಊರಿಗೆ ಹೋಗೋ ರೂಟಲ್ಲೇ ಇದೆ ನಿಮಿಷಾಂಬ ದೇವಸ್ಥಾನ. ಕೇಳಿರ್ತೀರ ಕೆಲವರು ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಿಮಿಷಾಂಬ ದೇವಸ್ಥಾನ ಬರೀ ಕಲ್ಲು ಬಂಡೆಗಳೇ, ಏನು ಶಿಲೆಗಳು, ಕಲ್ಲು ಚಪ್ಪಡಿಗಳು ಅವೆಲ್ಲ. ಎಲ್ಲಿ? ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಅಲ್ಲ, ಅದನ್ನ ಹೇಳ್ತಾ ಇದ್ದೀರಾ? ನನಗೆ ಅಂತ ಕೇಳ್ತಿದ್ದೆ. ಇಬ್ರು ಹೆಸರು ಕವಿತಾ, ಯಾರಾದ್ರೂ ಒಬ್ರಿಗೆ ಹೇಳಿದ್ರು ಇಬ್ರು ಕೇಳಿಸ್ಕೊತಾ ಇರ್ತೀವಿ ನಾವು. ದೇವಸ್ಥಾನಕ್ಕೆ ಬಂದ್ವಿ. ಇದು ಯಾವ ನದಿ ಇಲ್ಲ ರೀತಿರೋದು? ಇದು ಕಾವೇರಿನೇನಾ? ನೋಡಿ, ಇಲ್ಲೂ ನಮ್ ಕಾವೇರಿನೇ, ಎಲ್ಲೆಲ್ಲೂ ನಮ್ ಕಾವೇರಿನೇ. ತೋರಿಸ್ತೀನಿ ಬನ್ನಿ. ಹೇಮಾವತಿ ಅವ್ರ ಅಣ್ಣ ತಮ್ಮ ಇಬ್ರು ಜಗಳಾಡ್ತಾವ್ರೆ, ಹೇಮಾವತಿನ ಕಾವೇರಿನ ಅಂತ ಗೊತ್ತಿರೋರ್ನ ಯಾರಾದ್ರೂ ಕೇಳೋಣ. ಹುಡುಗರು ಕರ್ಕೊಂಡ್ಬಂದ್ರೆ ಸ್ನಾನ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಫೋಟೋಗಳು ತಗೋಬೇಕು ಕಣೆ ಒಂದ್ ಸ್ವಲ್ಪ. ನೋಡ್ರಿ, ನಮ್ ಯಾವ ನದಿ ಕರೆಕ್ಟ್ ಆಗಿ ಹೇಳ್ರಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ರಿ, ಕಾವೇರಿ ನದಿ ಅಂತ ನನಗೆ ಗೊತ್ತಿಲ್ಲ, ಮೈಸೂರವ್ರಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ, ಹಂಗಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಒಂದು ಚಂದ. ಚೆನ್ನಾಗಿ ನಾವು ಮೈಸೂರವರೇ ಆದ್ರೂ ದೇವಸ್ಥಾನಗಳಿಗೆಲ್ಲ ಬಂದೇ ಇಲ್ಲ. ಎಷ್ಟೊಂದ್ಸಲ ಓಡಾಡ್ತಾ ಇರ್ತೀವಿ, ಬೆಂಗಳೂರು ಟು ಮೈಸೂರು. ದಾರಿಲೇ ಇದೆ, ಅಲ್ಲಿಂದ 2 ಕಿಲೋಮೀಟ್ರು ಟರ್ನ್ ಮಾಡ್ಕೊಂಡ್ರೆ ನಿಮಿಷಾಂಬ ಅಂತ ಇರುತ್ತೆ, ಬೋರ್ಡ್ ಇದೆ. ಅಲ್ಲಿಂದ ಟರ್ನ್ ಮಾಡ್ಕೊಂಡು ಬಂದರೆ ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಆದರೂ ಒಂದು ಸಲನೂ ಬಂದಿಲ್ಲ ನಾವು. ಈ ಸಲ ಏನೋ ಅಚಾನಕ್ಕಾಗಿ ನಮ್ಮ ಮನೆಯವ್ರು ಕರ್ಕೊಂಬಂದ್ಬಿಟ್ರು. ಅಂದರೆ ದೇವ್ರು ಯಾವಾಗ ಕರ್ಸ್ಕೋತಾರೋ ಅವಾಗೇ ಅಲ್ವಾ ನಾವು ಬರೋಕ್ಕಾಗೋದು. ಹಂಗಾಗಿ ಬಂದಿದ್ದೀವಿ, ದೇವ್ರ ದರ್ಶನ ಮಾಡಿಕೊಂಡು ಬರ್ತೀವಿ. ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಏನಿದ್ರೆ ಅಚ್ಚುಕಟ್ಟಾಗಿ ಸೀರೆ ಗಿರೆ ಹಾಕ್ಕೊಂಡು ನಾವು ನೀಟಾಗಿ ರೆಡಿಯಾಗಿ ಬರ್ತಾಯಿದ್ವಿ. ಫಂಕ್ಷನಿಗೆ ಹೋಗ್ಬೇಕಲ್ಲ, ಫಂಕ್ಷನಿಗೆ ಹೋಗುವಾಗ ರೆಡಿ ಆಗೋಣ ಅಂದ್ಬಿಟ್ಟು ಡ್ರೆಸ್ ಹಾಕೊಂಬಂದ್ವಿ. ನಮ್ಮ ಮನೆಯವ್ರು ನೋಡಿದ್ರೆ ಹಿಂಗೆ ಟರ್ನ್ ಮಾಡಿಬಿಟ್ರು ದೇವಸ್ಥಾನಕ್ಕೆ. ಇವರು ನೋಡಿ ರೀಲ್ಸ್ ಮಾಡ್ತಾವ್ರೆ. ಚೆನ್ನಾಗಿರೋದು ಕೊಡಿ, ಕಮ್ಮಿ ಮಾಡ್ಕೊಂಡು ಕೊಡಿ ದೇವ್ರಿಗೆ. ಕಮ್ಮಿ ನಾವು ಕೇಳಬಾರ್ದು, ನೀವು ಹೇಳ್ಬಾರ್ದು, ಒಂದು ಬೆಲೆಗೆ ಕೊಡಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮುಗಿಸಿದ್ವಿ. ನೋಡಿ, ಪ್ರಸಾದ ಕೊಟ್ಟರು, ಪ್ರಸಾದ ತಿಂತಾ ಇದ್ದೀವಿ. ಪ್ರಸಾದ ಯಾರನ್ನ ಕರಿತಾ ಇದಾರೆ ಇವರು? ಕಾವೇರಿ ತಾಯಿನ ತಿನ್ಕೊಂಡು ಹೊರಡ್ತೀವಿ ಊರ ಕಡೆ. ಏನು ಮನೆಯದು ಏನದು ದಾರಿ ಎಲ್ಲ ಐತೆ, ಇಲ್ಲಿ ತೋರಿಸ್ತೀನಿ. ಅಲ್ಲ ಅಲ್ಲಿ ಬೆಟ್ಟದ ಮೇಲೆ ನೋಡು. ಅಲ್ಲೋಡಲ್ಲಿ ಅಲ್ಲಿ ಫೋಟೋ ತಗೋಬೇಕಂತ ನಿಂತವ್ರೆ. ನೋಡಿ, ದೇವಸ್ಥಾನ. ಸಾಧ್ಯ ಆದ್ರೆ ಯಾರಾದ್ರು ಬನ್ನಿ. ಅತ್ತಿ ನೀವು? ಇಲ್ಲ ಬೇಡ ಅಣ್ಣ. ಮುಗೀತು ದರ್ಶನ, ಹೊರಟ್ವಿ. ಈಗ ಊರ ಕಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಊರುಗಳ ಕಡೆ ಹೊರಟ್ರೆ ಈ ಗ್ರೀನರಿ ನೋಡೋದೇ ಒಂದು ಚಂದ. ಇಲ್ಲಿ ಹೂವು ಮಾರ್ತಾ ಇರ್ತಾರೆ ನೋಡಿ. ಇಟ್ಟವ್ರಾ?
ಆ ಕಡೆ ಐತಾ ಬೆಳಕಿರೋ ತಗೊಳ್ಳೋಣ ನಡೀರಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗವ ಹೂವ. ಟ್ರೈನ್ ಹೋಗ್ತದೆ ಎಲ್ಲ ಟಾಟಾ ಮಾಡಿ. ನಾವು ಚಿಕ್ಕವರಾಗಿದ್ದಾಗ ಈ ಥರ ಟ್ರೈನ್ಗಳು ಏರೋಪ್ಲೇನ್ಸ್ ಏನಾದ್ರು ನೋಡಿದ್ರೆ ಬಾಯ್ ಮಾಡ್ತಾ ಇದ್ವಿ. ನೀವು ಹಂಗೆ ಮಾಡ್ಕೊಳ್ಳಿ. ಅವ್ರು ಟೀ ಕುಡಿಯೋಕೆ ಹೋಗ್ತಾ ಇದ್ದಾರೆ ಇವಾಗ. ಟೀ ಬ್ರೇಕ್. ಮನೆ ಹತ್ರ ಬಂದು ನೋಡಿದ್ರೆ ಎಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅಂದರೆ ಬೀಗ ಹಾಕೊಂಡೆಲ್ಲ ಹೊಲ ಹತ್ರ ಹೋಗ್ಬಿಟ್ಟವ್ರೆ. ಏನು ಮಾಡೋದು ಇವಾಗ? ಪಾರ್ಕಿಂಗ್ ಮಾಡಿ ಹೊಲದ ಹತ್ರ ಹೋಗ್ಬೇಕಷ್ಟೆ. ಫೈನಲಿ ಫಂಕ್ಷನ್ ಹೋಗೋದಕ್ಕೆ ರೆಡಿ ಆದ್ವಿ. ಇವಾಗ ಹೊರಡ್ತೀವಿ. ಇನ್ನ ಎಲ್ಲ ಸೀರೆಗಳೆಲ್ಲ ಹಾಕೋತಿದ್ದಾರೆ. ಒಬ್ರು ತಪ್ಪ ಒಬ್ರು ರೆಡಿ ಆಗ್ತಾ ಇದ್ದಾರೆ. ಇವಾಗ ಹೊರಡ್ತೀವಿ. ಎಲ್ಲ ತೋರಿಸ್ತೀನಿ ನಂಗೆ. ಫಂಕ್ಷನ್ಗೆ ಹೊರಟ್ವಿ. ಇವರು ನನ್ನ ಮೈದನ ಹೆಂಡ್ತಿ. ನನ್ನ ಮೈದ ಇನ್ನೊಂದು ಕಾಲಲ್ಲಿ ಬರ್ತಾರೆ. ಇವರು ನಮ್ಮ ಭಾವನ ಹೆಂಡ್ತಿ. 3 ಜನ ನಮ್ಮ ಯಜಮಾನ್ರು ಗಾಡಿ ಓಡಿಸ್ತಾ ಇದಾರೆ. ನಮ್ಮ ಭಾವ ಕೂದಿದ್ದಾರೆ. ಇವಾಗ ಹೊರಟ್ವಿ ಫಂಕ್ಷನ್ಗೆ. ಏನು ಫಂಕ್ಷನ್ ಅಂದರೆ ಬೀಗ್ ರೂಟಕ್ಕೆ ಹೋಗ್ತಾ ಇದ್ದೀವಿ. ಬೀಗ್ ರೂಟದ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ ನಾನತ್ತೆ ಸ್ವಲ್ಪ ಆದಷ್ಟು ವಿಡಿಯೋ ಮಾಡ್ತೀನಿ. ನೋಡ್ತೀನಿ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಹಾಯ್, ಫೈನಲಿ ಹುಡುಗನ ಮನೆ ರೀಚ್ ಆದ್ವಿ. ನಾವು ಹುಡುಗಿ ಕಡೆಯವರು, ಹಂಗಾಗಿ ಬೀಗ್ ರೂಟಕ್ಕೆ ಬಂದಿರೋದು. ಇವತ್ತು ನಾನ್ ವೆಜ್ ತಿನ್ನಲ್ಲ ನಾನು. ಮಂಗಳವಾರನೇ ಆದರೂ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ನಾನು ಊಟಕ್ಕೆ ಹೋಗಿಲ್ಲ. ನೋಡಿ ಇಲ್ಲಿ ನನ್ನ ವಾರ್ಗಿತ್ತಿರೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಹಂಗೆ ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಿಂತ್ಕೊಂಡೆ. ನಮ್ಮ ಮನೆಯವರೆಲ್ಲ ಅಲ್ಲೆಲ್ಲ ಊಟ ಎಲ್ಲ ಬಡಿಸ್ತಾ ಇದ್ದಾರೆ. ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಹುಡುಗಿನೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ. ಇದು ನಮ್ಮದು ಔಟ್ಫಿಟ್ ಇದಾಗಿತ್ತು. ಸರಿ, ಚೆನ್ನಾಗಿದೆಯಾ? ಈ ಬ್ಲೌಸು ಡಿಸೈನೇ ಹೊಲಿದೆ, ಆದರೆ ಸ್ವಲ್ಪ ಬೇಗ ಹೊಲ್ದಿದ್ರಿಂದ ಇದ್ರದ್ದು ಕಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕೆಂದರೆ ಟೈಮ್ ಹಿಡಿಯುತ್ತೆ ಅದೆಲ್ಲ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಈ ಡಿಸೈನು ಸ್ಟಿಚ್ ಮಾಡೋವಾಗ ಹಾಕ್ತೀನಿ. ಓಕೆನಾ? ಇದು ಇವತ್ತಿಂದ. ನೆಕ್ಸ್ಟಲ್ಲಿ ಹೋಗಿ ಹುಡುಗಿನ ಸ್ವಲ್ಪ ತೋರಿಸ್ತೀನಿ ಹೇಗಿದೆ ಜೋಡಿ ಅಂತ. ಓಕೆನಾ? ನೋಡಿ ಇವರೇ ಹುಡುಗಿ ಅಂತ. ಇಂಥ ಹುಡುಗಿಗೆ ವಿಶ್ ಮಾಡಿ ನಾವು ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡಿದ್ವಿ. ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂದ್ರೆಗೆ ಮಾಡ್ಕೊಂಡಿರೋ ಮೇಕಪ್ಗೆ ಅವಮಾನ ಅಲ್ವಾ? ಹಾಗಾಗಿ ಒಂದು ಫೋಟೋಗಳಿಗೆ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಎಲ್ಲ ನಮ್ಮ ಮನೆಯವರು ಅಣ್ಣ ತಮ್ಮಂದ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು. ಇವರೆಲ್ಲ ಅವ್ರ ತಮ್ಮ, ಅಣ್ಣನ ಹೆಂಡ್ತಿ ಅವ್ರುಗಳೇ ಎಲ್ಲ ಫುಲ್ ಫ್ಯಾಮಿಲಿನೇ. ನಮ್ಮದು ತುಂಬ ದೊಡ್ಡದು ಫ್ಯಾಮಿಲಿ. ಹಾಗಾಗಿ ಇವರೆಲ್ಲ ಊಟ ಮಾಡ್ತಾಯಿದ್ರು. ನಾನು ಹಂಗೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಹೊರಟ್ವಿ. ಇದಾಗಿತ್ತು ನಮ್ಮದು ಇವತ್ತಿನ ಕತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ.